ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಸಹಜವಾಗಿಯೇ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಎಲ್ಲೆಲ್ಲಿ ಏನೇನ ಅವಾಂತರ ಸೃಷ್ಟಿಯಾಗಿತ್ತು ಅನ್ನುವಂತಹ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ಚಿಕ್ಕೋಡಿಯಲ್ಲಿ ಯಾವ ರೀತಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಅತ್ತರಗಲ್ಲಿಯ ಸರ್ಕಾರಿ ಉರ್ದು ಶಾಲೆಯ ಮೇಲ್ಛಾವಣಿ ಹಾರು ಹೋಗ್ಬಿಟ್ಟಿದೆ. ಚಿಕ್ಕೋಡಿಯಲ್ಲಿ ಭಾರೀ ಗಾಳಿಗೆ 200 ಅಡಿ ದೂರದವರೆಗೂ ಕೂಡ ಹಾರು ಹೋಗಿ ಬಿದ್ದಿದೆ. ವಸತಿ ಪ್ರದೇಶದಲ್ಲಿ ಹಾರು ಹೋಗಿ ಬಿದ್ದಂತಹ ಮೇಲ್ಛಾವಣಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಮೇಲ್ಛಾವಣಿ ಬಿದ್ದ ಪರಿಣಾಮ ಧರೆಗುರುಳಿದ 2 ವಿದ್ಯುತ್ ಕಂಬಗಳು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಜುಗಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಭಾರೀ ಬಿರುಗಾಳಿ ಮಳೆಗೆ ಧರೆಗುರುಳಿದೆ ಬೃಹತ್ ಮರ ಮತ್ತು ವಿದ್ಯುತ್ ಕಂಬ. ರೂಪಿನಾಳ ಗ್ರಾಮದ ಚಿಕ್ಕೋಡಿಯ ಮೀರಜ್ ಹೆದ್ದಾರಿ ಮೇಲೆ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ರೂಪಿನಾಳ ಗ್ರಾಮ. ಮರ ಹಾಗೂ ವಿದ್ಯುತ್ ಕಂಬ ಬಿದ್ದ ಪರಿಣಾಮ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿಬಿಟ್ಟಿದೆ. ಭಾರೀ ಬಿರುಗಾಳಿ ಮಳೆಗೆ ಪ್ರಯಾಣಿಕರು ಪರದಾಟ ನಡೆಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಏನೆಲ್ಲ ಅವಾಂತರ ಸೃಷ್ಟಿ ಮಾಡ್ತು ಅನ್ನೋದನ್ನು ನೋಡಿದ್ವಿ. ಇನ್ನು ಕರಾವಳಿ ಕರ್ನಾಟಕದ ಕಡೆ ಹೋಗೋಣ. ಅಲ್ಲೂ ಕೂಡ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಮಳೆಯಿಂದ. ಪ್ರಮುಖವಾಗಿ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಕರಾವಳಿಯ ತೀರ ಭಾಗದಲ್ಲಿ ಅಬ್ಬರದ ಗಾಳಿ ಬೀಸ್ತಾ ಇದ್ದು, ಕಾರವಾರದಲ್ಲಿ ಅಬ್ಬರದ ಗಾಳಿಗೆ ಸಮುದ್ರ ಭಾಗದಿಂದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮರಳಿನ ರಾಶಿಯೇ ತೇಲಿ ಬರ್ತಾ ಇದೆ. ಹೆದ್ದಾರಿ ಉದ್ದಕ್ಕೂ ಕೂಡ ಮರಳಿನ ರಾಶಿ ಸಂಗ್ರಹವಾಗ್ತಾ ಇದೆ. ಗಾಳಿಯ ಅಬ್ಬರಕ್ಕೆ ಮರಳು ಹೆದ್ದಾರಿಯನ್ನು ತುಂಬಿ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆಯಂತೆ. ಅರಬ್ಬಿ ಸಮುದ್ರದ ಭಾಗದಲ್ಲಿ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದ್ದು, ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಶಿರಸಿ, ಸಿದ್ದಾಪುರ ಸೇರಿದಂತೆ ಈ ಹಲವು ಭಾಗದಲ್ಲಿ ಮಳೆ ಆಗ್ತಾ ಇದೆ. 2 ದಿನಗಳ ಕಾಲ ಕರಾವಳಿಯಲ್ಲಿ ಮೀನುಗಾರಿಕೆಗೆ ನಿರ್ಬಂಧವನ್ನು ಹೇರಲಾಗ್ತಾ ಇದೆ. ಕಾರಣ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಅಬ್ಬರದ ಗಾಳಿ ಜೊತೆಗೆ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ. ಇನ್ನು ಕಾಫಿ ನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ವರುಣ ಅಬ್ಬರಿಸ್ತಾ ಇದ್ದಾನೆ. ಅಲ್ಲೂ ಕೂಡ ಮಳೆ ಹಲವು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಭಾಗದಲ್ಲಿ ಭಾರೀ ಮಳೆ ಮತ್ತು ಗಾಳಿ ಆಗ್ತಾ ಇದೆ. 2 ದಿನದಿಂದ ಬಿಡುವನ್ನೇ ಕೊಡದೇನೆ ವರುಣದೇವ ಅಬ್ಬರಿಸ್ತಾ ಇದ್ದಾನೆ. ತರೀಕೆರೆ ಪಟ್ಟಣದಲ್ಲಿ ರಸ್ತೆ 2 ಅಡಿ ನೀರು ನಿಂತು ಬಿಟ್ಟಿದೆ ರಸ್ತೆ ಮೇಲೆ. ತರೀಕೆರೆ ಪಟ್ಟಣದ ಗಣಪತಿ ಪೆಂಡಾಲ್ ಮುಂಭಾಗ ಈ ರೀತಿಯ ದೃಶ್ಯ ಕಾಣಿಸ್ತಾ ಇರುವಂಥದ್ದು. ಎನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲೂ ಕೂಡ ವರುಣ ಅಬ್ಬರ ಜೋರಾಗಿದೆ. ಭಾರೀ ಗಾಳಿ ಮಳೆಗೆ ಮಲೆನಾಡಿಗರು, ಕಾಫಿ ನಾಡಿನ ಮಲೆನಾಡಿಗರು ಕಂಗಾಲಾಗ್ಬಿಟ್ಟಿದ್ದಾರೆ. ಇನ್ನು ಮೂಡಿಗೆರೆಯಲ್ಲಿ ಭಾರೀ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಮಂಜಿನ ಮಧ್ಯೆ ಕಳೆದು ಹೋಗಿದೆ ಕೊಟ್ಟಿಗೆ ಹಾರ. ಚಾರ್ಮಡಿ ಘಾಟ್ ಹಸಿರ ವನರಾಶಿಗೆ ನಿಸರ್ಗ ಮಾತೆ ಮಲ್ಲಿಗೆ ಹೂ ಮುಡಿಸುವಂತೆ ಭಾಸವಾಗ್ತಾ ಇದೆ. ಮಧ್ಯಾಹ್ನದಿಂದ ಮಂಜಿನಲ್ಲಿಯೇ ಮುಳುಗಿರುವಂಥದ್ದು ಕೊಟ್ಟಿಗೆ ಹಾರ ಅನ್ನುವಂತಹ ಗ್ರಾಮ. ಹೆಡ್ಲೈಟು, ಫಾಗ್ ಲೈಟ್ ಇಲ್ಲದೆ ಗಾಡಿ ಓಡಿಸೋದು ತುಂಬ ಕಷ್ಟ ಆಗ್ತಾ ಇದೆ. ಚಾರ್ಮಡಿ ಘಾಟಿಯಲ್ಲಿ ಸೆಲ್ಫಿಗಾಗಿ ಎಲ್ಲಂದರಲ್ಲೇ ಗಾಡಿ ನಿಲ್ಲಿಸ್ತಾ ಇದ್ದಾರೆ ಪ್ರವಾಸಿಗರು. ಹಚ್ಚ ಹಸಿರಿನ ಸೌಂದರ್ಯದ ರಾಶಿಯ ಮಧ್ಯೆ ಮಂಜಿನ ಮನೋಜ್ಞ ಸೊಬಗವನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಗಾಳಿ ಮಳೆಯ ಅಬ್ಬರದ ನಡುವೆ ರೈತರಿಗೆ ಒಂದು ಕಡೆ ಖುಷಿ, ಮತ್ತೊಂದು ಕಡೆ ದುಃಖ. ಕಾರಣ ಮಳೆ ಆಗ್ತಾ ಇದೆ ಅನ್ನೋದು ಖುಷಿ, ಮತ್ತೊಂದು ಕಡೆ ಜಾನುವಾರುಗಳ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಕಳೆದ 1 ವಾರದಿಂದ ಸುರಿತಾ ಇರುವ ಮಳೆಯ ಹಿನ್ನೆಲೆಯಲ್ಲಿ ಕುಸಿದು ಬಿದ್ದಿದೆ ಅಂಗನವಾಡಿ ಕಟ್ಟಡ. ಒಂದು ಕಡೆ ಕಟ್ಟಡದ ಬಳಿ ಇದ್ದಂತಹ ಸೀಮೆ ಹಸು ಮತ್ತೊಂದು ಕಡೆ ಸಾವನ್ನಪ್ಪಿರುವಂಥದ್ದು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮರವೇಮನೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹಳೆಯದ್ದಾಗಿದ್ದ ಗ್ರಾಮದ ಅಂಗನವಾಡಿ ಕಟ್ಟಡದ ಮೇಲ್ಛಾವಣಿಯ ಚಪ್ಪಡಿಗಳು ಕುಸಿದು ಈ ದುರಂತ ಸಂಭವಿಸಿದೆ.